ಗುಡ್ ಮಾರ್ನಿಂಗ್ ಜೋಧ್ಪುರಿಂದ ಡೇ 21. ಸೊ ಬೆಳಿಗ್ಗೆ ಇವಾಗ ತಾನೇ ಎದ್ದಿದ್ದೀವಿ. ಸ್ವಲ್ಪ ಮಳೆ ಇದೆ, ಬಟ್ ತುಂಬ ನೈಸ್ ಇದೆ. ಕ್ಲೌಡಿ, ಸ್ವಲ್ಪ ಡ್ರೆಸ್ಸಲ್ಲ ಆ್ಯಂಡ್ ನೈಸ್ ಬ್ರೀಸ್, ಚೆನ್ನಾಗಿದೆ. ಇವತ್ತು ಪ್ಲ್ಯಾನ್ಸ್ ಏನಂದರೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಟೆಲಿಂದ ನೆಕ್ಸ್ಟ್ ವಿಲ್ ಗೋ ಟು ಐ ಥಿಂಕ್ ಸಮ್ ಫೋರ್ಟ್. ಡಿಫಿಕಲ್ಟ್ ಟು ಪ್ರೊನೌನ್ಸ್ ದ ನೇಮ್ ಆಫ್ ದಟ್ ಫೋರ್ಟ್. ವೆನ್ ಐ ಗೆಟ್ ಟು ದ ಫೋರ್ಟ್ I'll say the food's name and history. For now, that's it from the morning of day 21. It's a nice morning, so we'll update you soon. So ಇವತ್ತು ಸೋಮವಾರ ಜೋಧ್ಪುರಲ್ಲಿ ವೆರಿ ನೈಸ್ ಡೇ, ವೆರಿ ನೈಸ್ ವೆದರ್. ತುಂಬ ಚೆನ್ನಾಗಿದೆ ವೆದರು. ರೋಡ್ಸ್ ಕೂಡ ತುಂಬ ಖಾಲಿಯಾಗಿ ವಿಶಾಲವಾಗಿ ಆರಾಮಾಗಿದೆ. ಸಿಟಿ ನೋಡೋಕ್ಕೂ ತುಂಬ ಚೆನ್ನಾಗಿದೆ. ನಾವು ಹೋಗ್ತಾ ಇರೋ ಫೋರ್ಟ್ ಈಗ ಮತ್ತೆ ನನ್ನ ಹೆಸರು ತಿಳ್ಕೊಳ್ಳೋದೆ ಮರ್ತೋದೆ, ಬಟ್ ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ. ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಹೆಸರು ಯಾವುದು ಅಂತ. ಇದು ನೀನು ಎಡಿಟ್ ಮಾಡಿದ್ರೆ ಹಾಕ್ಬೇಕು ನನ್ನ ಮಗನೇ. ಹಾಕಿನ ಅದರ ಪ್ರಕಾರ. ಸೊ ಈಗ ಜೋಧ್ಪುರ್ನ ಗಲ್ಲಿಗಳಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಡೆಸ್ಟಿನೇಷನ್ ಫೋರ್ಟ್ ನೇಮ್ ತಿಳ್ಕೊಂಡಿದ್ದೀನಿ, ಮೆಹರಾಂಗರ್ ಫೋರ್ಟ್. ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ. ಕಾಣ್ತಿಲ್ಲ, ಅಡ್ಡ ಬರ್ತಾ ಇದ್ದಾರೆ ಜನ. ನೆಕ್ಸ್ಟ್ ಟೈಮ್ ಕಾಣ್ತಾ ತೋರಿಸ್ತೀನಿ. ಈಗ ಏನೋ ತುಂಬ ಅಬ್ಸ್ಟ್ಯಾಕಲ್ಸ್ ಜಾಸ್ತಿ. ಜೋಧ್ಪುರ್ ಸಿಟಿ ತುಂಬ ಚೆನ್ನಾಗಿದೆ. ಈಗ ರಿವೀಲ್ ಆಗ್ತಾ ಇದೆ ಫೋರ್ಟ್, ನಮ್ಮ ಮೆಹರಾಂಗರ್ ಫೋರ್ಟ್. ಆಯಿತು, ಹಂಗೆ ಟಕ್ಕನಾಗಿ ಹೊರಟೋಯ್ತು ಬಿಲ್ಡಿಂಗ್ಗಳ ಮಧ್ಯೆ. ಈಗ ಕರೆಕ್ಟಾಗಿ ಕಾಣುತ್ತೆ ನೋಡಿ, ಇದು ಮೆಹರಾಂಗರ್ ಫೋರ್ಟ್. ಸೊ ಅಲ್ಲಿ ಹೋಗಿ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಬಾಯ್ ಬಾಯ್. ಎಕ್ಸ್ಪ್ಲೋರ್ಡ್ ಫೋರ್ಟ್ಗೆ ಹೋಗೋಣ. ಅಲ್ಲಿರೋ ಗೋಲ್ಡಲ್ಲಿ ಎತ್ಕೊಂಡ್ಬಿಡೋಣ. ಕಾರ್ ಕೂತ್ಕೊಂಡು ಎತ್ಕೊಂಡು ಬಿಡಲ್ವಲ್ಲ ಯಾರು? ನಾವು ಹೇಳೋದೇ ಬಿಡಲ್ಲ. ಹೇಳೋದು ಬೇಡ ಅನ್ನೋದು ಕತಿಬೇಕು. ಸ್ವಲ್ಪ ಅನ್ಎಕ್ಸ್ಪ್ಲೋರ್ಡ್ ಫೋರ್ಟ್ ಯಾರಿಗೂ ಗೊತ್ತೇ ಇರಲಿಲ್ಲ ಅಲ್ಲಿ. ಆ ಥರ ಫೋರ್ಟ್ ಅದರ ಎಲ್ಲಿರ್ತವೆ? ಯಾರು ಅನ್ಎಕ್ಸ್ಪ್ಲೋರ್ಡ್ ಫೋರ್ಟ್ಗೆ ಹೋಗ್ಬೇಕಲ್ಲ. ಓ, ಅದರ ಹುಡ್ಕೊಂಡು ಹೋಗ್ಬೇಕು. ಅದು ಹುಡ್ಕು ಫಸ್ಟ್ ಯಾವುದಿದೆ ಅಂತ ಆಮೇಲೆ ಹೋಗೋಣ. ನನಗೆ ಕರಿ ಬರ್ತೀನಿ. ಸೊ ಫೋರ್ಟ್ ರೋಡ್ ಹತ್ತುತ್ತಾ ಇದ್ದೀವಿ. ಹಿಲ್ ಮೇಲಿದೆ. ಎಲ್ಲ ಫೋರ್ಟ್ಗಳು ಯೂಶಲಿ ಹಿಲ್ ಮೇಲೆ ಮಾಡಿರ್ತಾರೆ, ಯಾಕಂದರೆ ಅಲ್ಲಿ ಪ್ರೊಟೆಕ್ಷನ್ ಜಾಸ್ತಿ, ಗುಡ್ ವ್ಯೂ ಇರುತ್ತೆ ಅವ್ರಿಗೆ. ಯಾರಾದ್ರು ಅಪ್ರೋಚ್ ಮಾಡ್ತಾ ಇದ್ದಾರೆ. ಸೊ ಸ್ಟ್ರೈಟ್. ಸೊ ಇಲ್ಲಿಂದ ಫೋರ್ಟ್ ಸ್ಟಾರ್ಟ್ ಅನಿಸುತ್ತೆ. ಎಲ್ಲ ಪೀಪಲ್, ಕಾಲೇಜ್ ಸ್ಟೂಡೆಂಟ್ಸ್, ಆಟೋಸ್, ರಿಕ್ಷಾಸ್ ಎಲ್ಲ ಹೋಗ್ತಾ ಇದ್ದಾವೆ. ಪೊಲೀಸ್ ಕೂಡ ಎಲ್ಲ ಇದ್ದಾರೆ. ಸೊ ಒನ್ ಆಫ್ ದ ಮೇನ್ ಅಟ್ರಾಕ್ಷನ್. ಅದು ಗೋಲ್ಡ್ ರೆಕಾರ್ಡ್ ಆಗೋಯ್ತಾ? ಎಲ್ಲ ನಮ್ಮ ಮಗನ ಅದು ಎಡಿಟ್ ಮಾಡು. ನೋಡೋಣ. ಫೋರ್ಟ್ ಸಿಕ್ತು, ಮೆಹರಾಂಗರ್ ಫೋರ್ಟ್. ತುಂಬ ಚೆನ್ನಾಗಿದೆ, ಒಳ್ಳೆ ನದಿ ವ್ಯೂ. ನಾವೀಗ ಮೆಹರಾಂಗರ್ ಫೋರ್ಟ್ ಆಫ್ ಜೋಧ್ಪುರ್ ಬಂದಿದ್ದೀವಿ. ಸೊ ಈ ಫೋರ್ಟ್ ಹಿಸ್ಟ್ರಿ ಹೇಳ್ಬೇಕಂದ್ರೆ, ದಿಸ್ ಫೋರ್ಟ್ ವಾಸ್ ಫೌಂಡೆಡ್ ಬೈ ರಾವ್ ಜೋಧ್ದಾ, ದ ಫೌಂಡರ್ ಆಫ್ ಜೋಧ್ಪುರ್. ಸೊ ಅವ್ರು ಏನಂತಾರೆ, ಒಂದು ಸರಿ ಹೋಗಬೇಕಾದ್ರೆ ಯಾವುದೋ ಒಂದು ಬ್ಯೂಟಿಫುಲ್ ಹಿಲ್ ನೋಡ್ತಾರೆ. ಇದ್ರ ಮೇಲೆ ಒಂದು ಫೋರ್ಟ್ ಕಟ್ಟಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋ ಆಸೆ ಆಗಿ ಅವರು ಈ ಹಿಲ್ಲಲ್ಲಿರೋ ಜನಗಳನ್ನೆಲ್ಲ ವೆಕೇಟ್ ಮಾಡಿ ಅಥವಾ ವೆಕೇಟ್ ಮಾಡ್ತಾನೆ ಕೊಲ್ಲೋದಕ್ಕೆ ಆದೇಶ ಕೊಡ್ತಾನೆ. ಬಟ್ ಇದನ್ನೆಲ್ಲ ನೋಡಿದ್ದ ಒಬ್ಬ ಸೈಂಟ್ ಮುನಿ ಅವನಿಗೊಂದು ಶಾಪ ಕೊಡ್ತಾನೆ. ಈ ಫೋರ್ಟ್ ಕಟ್ಟಿದ್ರೆ ಇಲ್ಲೇನೇನು ಯಾವಾಗಲೂ ರಿಪೀಟೆಡ್ ಬರಲಿ ಅವ್ರಿಗೆ, ಎಂದೂ ಸಕ್ಸಸ್ ಸಿಗಬಾರ್ದು ಅವ್ರ ಲೈಫಲ್ಲಿ ಅಂತ ಶಾಪ ಹಾಕ್ತಾನೆ. ಈ ಶಾಪದಿಂದ ಭಯಭೀತನಾದ ರಾಜ ಏನು ಮಾಡೋದು ಅಂತ ತೋಚದೆ ಆ ಸ್ವಾಮಿ ಗುರೂಜಿ ಹತ್ರ ಕ್ಷಮೆ ಕೇಳಿದಾಗ ಗುರೂಜಿಯವರು ಶಾಪ ವಾಪಸ್ ತಗೊಳ್ಳೋಕ್ಕಾಗೋದಿಲ್ಲ ಅಂತಾರೆ. ಆವಾಗ ಒಬ್ಬ ವ್ಯಕ್ತಿ ಮುಂದೆ ಬರ್ತಾನೆ. ಅವನ ಪ್ರಾಣ ಸ್ಯಾಕ್ರಿಫೈಸ್ ಮಾಡಿ ಆ ಶಾಪ ಹೋಗ್ಸೋದಕ್ಕೋಸ್ಕರ. ಅವನ ಹೆಸರು ರಾಜಾದಾನ್ ಸಮಥಿಂಗ್ ಇದೆ. ಆ ವ್ಯಕ್ತಿ ಅವ್ರ ಲೈಫ್ನ ಸ್ಯಾಕ್ರಿಫೈಸ್ ಮಾಡಿ ಅವ್ರದ್ದು ಸಮಾಧಿ ಇಲ್ಲಿ ಕಟ್ಟಿ
ಆ ಸಮಾಧಿ ಮೇಲ್ಗಡೆ ಫೋರ್ಟ್ ಕಟ್ಟಿರ್ತಾರೆ. ಸೊ ಹಾಗೆ ಅದೊಂದು ಕರ್ಸ್ನ ಹೋಗೋದಕ್ಕೋಸ್ಕರ ತಮ್ಮ ಪ್ರಾಣನೇ ಬಿಟ್ಟ ಒಬ್ಬ ಮನುಷ್ಯನ ನೆನಪಲ್ಲಿ ಈಗ ಈ ಫೋರ್ಟನ್ನು ನಾವು ಆಚರಿಸ್ತೇವೆ. ಹೊರಗಡೆ ಹೋದ್ಮೇಲೆ ಹೇಗಿದೆ ತೋರಿಸ್ತೀನಿ. ಬಾಯ್ ಬಾಯ್. ನೋಡ್ಕೊಂಡು ಹೋಗೋಣ ಬಾ ಜಾಸ್ತಿ ಸ್ವಲ್ಪ ಹೊತ್ತು. ಸೊ ನಾವು ಮೇರಾಂಗರ್ ಫೋರ್ಟ್ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ದೊಡ್ಡದು, ತುಂಬ ಬ್ಯೂಟಿಫುಲ್ ಆಗಿದೆ. ಒಳಗಡೆ ಚಾಮುಂಡಿ ಮಾತಾ ಶಕ್ತಿಪೀಠ ಟೆಂಪಲ್ ಕೂಡ ಇದೆ. ಒಳ್ಳೆ ದರ್ಶನ ಆಯಿತು, ತುಂಬ ಖುಷಿ ಆಯಿತು. ಈ ಫೋರ್ಟ್ನ ಇನ್ನೊಂದು ವಿಷಯ ಹೇಳಬೇಕಿತ್ತು. ಅವರು ಯಾರ್ದು ಪ್ರಾಣ ಕೊಟ್ಟರು ಅಂತ ಹೇಳಿದ್ರೆ ಅವ್ರ ಹೆಸರು ರಾಜಾರಾಮ್ ಮೇಘ್ವಾನ್ ಅಂತ. ಮತ್ತು ಈ ಫೋರ್ಟ್ನ ರಾವ್ ಜೋಧ ಜೊತೆ ಮುಂದೆ ರಾಜ ಮಾನ್ ಸಿಂಗ್ ಅವ್ರು ಕೂಡ ಜಾಸ್ತಿ ಕಾಂಟ್ರಿಬ್ಯೂಷನ್ ಇದೆ ಕಟ್ಟೋದಕ್ಕೆ. ಸೊ ಅದೇ ಇವತ್ತಿಂದು ರಾವ್ ಜೋಧ ಸೊ ಇನ್ನೊಂದು ವಿಷಯ ಹೇಳೋದು ಮರ್ತದೆ. ರಾಜಸ್ಥಾನ್ ಟೂರಿಸಮ್ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ನಿಮಗೆ ಕರೆನ್ಸಿ ಎಕ್ಸ್ಚೇಂಜ್ ಎಲ್ಲ ಪಾಯಿಂಟ್ಸ್ ಕೂಡ ಇದೆ ಇಲ್ಲಿ. ಸೊ ಡೆವಲಪ್ಮೆಂಟ್ ವೈಸ್ ನೋಡಿದ್ರೆ ರಾಜಸ್ಥಾನ್ ತುಂಬ ಕ್ಲೀನ್ ಇದೆ. ಟೂರಿಸಮ್ ವೈಸ್ ತುಂಬ ಡೆವಲಪ್ಡ್ ಇದೆ. ಮತ್ತು ಟೂರಿಸ್ಟ್ಗೆ ತುಂಬ ಒಳ್ಳೆ ಸ್ಟೇಟ್ ಅಂತ ಹೇಳ್ಬೋದು ರಾಜಸ್ಥಾನ್. ಒಳ್ಳೆ ಸ್ಟೇಟ್ಸ್, ಒಳ್ಳೆ ಫೋಟೋಸ್, ಒಳ್ಳೆ ಹೋಟೆಲ್ಸ್. ಸೊ ಎವ್ರಿಥಿಂಗ್ ವಿಲ್ ಬಿ ಟೇಕನ್ ಕೇರ್ ಆಫ್. ಆರಾಮಾಗಿ ಬರೋ ಟೂರಿಸಮ್ಸ್. ಅದಕ್ಕೆ ಟೂ ಮೆನಿ ಫಾರಿನರ್ಸ್ ವಿಸಿಟ್ ಮಾಡ್ತಾರೆ ಅನಿಸುತ್ತೆ. ಓಕೆ, ದಟ್ಸ್ ಇಟ್. ಬಾಯ್ ಬಾಯ್. ಸೊ ಇಲ್ಲೇ ಮೆಹರಾಗರ್ ಫೋರ್ಟ್ ಪಕ್ಕದಲ್ಲೇ ಜಸ್ವಂತ್ ತಾಡ ಅನ್ನೋ ಒಂದು ಫೋರ್ಟ್ ಇದೆ. ಅದನ್ನು ತೋರಿಸೋಣ ಅಂತ ಬಂದ್ವಿ. ನೋಡೋಣ ಅಂತ ಬಂದ್ವಿ. ಹಾಗೆ ನಿಮಗೂ ತೋರಿಸ್ತೀವಿ ಅಷ್ಟು. ಸೊ ಜಸ್ವಂತ್ ತಾಡ ಅಂತ ಏನಿದೆ, ಇದು ಮಹಾರಾಜ ಸರ್ದಾರ್ ಸಿಂಗ್ ಅವರು ಕಟ್ಟಿದ್ದು. in memory of his father Jaswant Singh, and this place serves as the cremation ground for many kings and queens of Marwar royal family. See many ಸಮಾಧಿಗಳು ಕಾಣ್ತಾ ಇದೆ ಇಲ್ಲಿ. ರೈಟಲ್ಲಿ ಕಾಣ್ತಾ ಇರೋದರ ಸಮಾಧಿ. ಇದು ಜಸ್ವಂತ್ ತಾಡ. ನೋಡ್ಕೊಂಬಿಡಿ ಅಷ್ಟೇ ಈ ಪ್ಲೇಸ್ ಹಿಸ್ಟ್ರಿ. ಸೊ ನಾವು ಜೋಧ್ಪುರ್ ಬಿಟ್ಟಾಯಿತು. ಈಗ ಹೋಗ್ತಾ ಇದ್ದೀವಿ ಜೈಸಲ್ಮರ್ ಕಡೆ. ಆ್ಯಂಡ್ ಎಸ್, ನಮ್ಮ ಥಾರ್ ಡೆಸರ್ಟ್ ಸ್ಟಾರ್ಟ್ ಆಗ್ತಾ ಇದೆ. ಇನ್ನೂ ಆ್ಯಕ್ಚುಯಲ್ ಡೆಸರ್ಟ್ ಸ್ಟಾರ್ಟ್ ಆಗಿಲ್ಲ, ಬಟ್ ಯು ಕ್ಯಾನ್ ಸಿ ದ ಲ್ಯಾಂಡ್ಸ್ಕೇಪ್ ಚೇಂಜ್ ಓವರ್ ಫ್ರಮ್ ವಾಟ್ ವಿ ಆರ್ ಸೀಯಿಂಗ್ ಇನ್ ಜೋಧ್ಪುರ್ ಆ್ಯಂಡ್ ಜೈಪುರ್ ಟು ಅದರ್ ಪಾರ್ಟ್ಸ್ ಆಫ್ ಕಂಟ್ರಿ ಟು ಥಾರ್ ಡೆಸರ್ಟ್ ಏರಿಯಾಸ್. ಸೊ ವಿ ಗೋನಾ ವಿಟ್ನೆಸ್ ಥಾರ್ ಡೆಸರ್ಟ್ ಟುಮಾರೋ ಐ ಗೆಸ್. ಸೊ ಹಾಗೆ ಬರ್ತಾ ಪೋಖ್ರಾನ್ ಕೂಡ ಕ್ರಾಸ್ ಮಾಡ್ಕೊಂಡ್ಬಂದ್ವಿ. The testing of Paramanu bomb, the nuclear bomb testing in India under the government of Atal Bihari Vajpayee. ಆ ಸಿಟಿ ನೋಡಿ ಕ್ರಾಸ್ ಮಾಡ್ಕೊಂಬಂದ್ವಿ. ಸೊ ನೆಕ್ಸ್ಟು ಜೈಸಲ್ಮರ್ ಸಿಟಿ and our stay will be there, and tomorrow we'll explore Jaisalmer and Thar Desert. Bye bye. ಜೈಸಲ್ಮರ್ ಬಂದಿದ್ದೀವಿ. ಕಾಣ್ತಾ ಇರೋದು ಜೈಸಲ್ಮರ್ ಫೋರ್ಟ್. ಬಟ್ ನಮ್ಮದು ಸ್ಯಾಮ್ ಸ್ಯಾಂಡ್ ಡ್ಯೂನ್ಸ್ಗೆ ಹೋಗ್ತಾ ಇರೋದು. ಅದಿನ್ನೂ ಇಲ್ಲಿಂದ 40 to 50 kilometers ದೂರ ಇದೆ. ದಿಸ್ ಇಸ್ ದ ಜೈಸಲ್ಮರ್ ಫೋರ್ಟ್ ವಿಚ್ ಆರ್ ಸೇಯಿಂಗ್.
safari in Hilux in Thar Desert. It's getting difficult to hold my phone. I'll end this vlog for today. I'll show some updates in the resort. So for now,